ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಅಡುಗೆ ವಿಡಿಯೋನ ಮತ್ತೆ ಶುರು ಮಾಡಿದ್ದೀನಿ. ಇದು ಮೊದಲನೇ ರೆಸಿಪಿ ನಾನು ಆಫ್ಟರ್ ಲಾಂಗ್ ಟೈಮ್ ಆಗ್ತಾ ಇರೋ ಅಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಗೋರಿಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಅದು ಗೋರಿಕಾಯಿ ಬಳಸ್ಕೊಂಡು ಇವತ್ತು ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಈಸಿ ಮೆಥಡಲ್ಲಿ ಫಟಾಫಟ್ ಅಂತೇಳಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಗೋರಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀಟಾಗಿ ತೊಳೆದು. ಈ ಕಡೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಹೆಸರು ಕಾಳನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಗೋರಿಕಾಯಿ ಮತ್ತು ಹೆಸರು ಕಾಳನ್ನು ಎರಡನ್ನೂ ಕೂಡ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಒಂದು 2 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಹಾಕಿದ ಮೇಲೆ ಉಪ್ಪನ್ನು ಹಾಕೋಣ. ಉಪ್ಪನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸ್ಕೊಳ್ಳೋಣ. ಸಾಕಾಗುತ್ತೆ, ಬೆಂದಿರುತ್ತೆ. ಈ ಕಡೆ ನಾನು ಒಂದು ತವದ ಮೇಲೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇವಾಗ ಮೀಡಿಯಮ್ ಸೈಜಿನ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟ್ ನಾನು ಅದಕ್ಕೆ ಒಂದು ಅರ್ಧ ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೊಮೊಟೊ, 1 ಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬಾಣಲಿ ಫ್ರೈ ಮಾಡ್ಕೊಂಡ್ರೂ ಆಗುತ್ತೆ. ನಾನಿಲ್ಲಿ ತವ ಮೇಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಗ್ದಂಗೆ ಆಗುತ್ತೆ. ನೆಕ್ಸ್ಟು ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸಿ ಅದಕ್ಕೆ ಟೊಮೊಟೊನೂ ಹಾಕಿರ್ತೀವಿ, ಹುಳಿನೂ ಹಾಕಿರೋದ್ರಿಂದ 2 ಮ್ಯಾನೇಜ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಅರ್ಧ ತೊಗೊಂಡಿದ್ದೀನಿ, ಎರಡನ್ನೂ ಕೂಡ. ನೆಕ್ಸ್ಟು ಅದಕ್ಕೆ ನಾನು ತುರಿದು ಇಟ್ಕೊಂಡಿರುವಂತಹ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇಷ್ಟನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹುಣಸೆಹಣ್ಣು ಸ್ವಲ್ಪ ಮೆತ್ತಗಾಗಬೇಕು, ಬಿಸಿನಲ್ಲಿ ಮೆತ್ತಗಾಗುತ್ತೆ. ಇದು ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರುವಂಥವು, ಅವು ಕೂಡ ಸ್ವಲ್ಪ ಫ್ರೈ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನಾನು 1 ಸ್ಪೂನ್ ಆಗುವಷ್ಟು ನಾನು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಖಾರನ ನೋಡಿ ಹೆಚ್ಚು ಕಡಿಮೆ ಮಾಡಿ ಹಾಕ್ಕೊಬೋದು. ನೋಡಿ, ಈ ಕಡೆ 2 ವಿಷಲ್ ಆಗಿದೆ. ತಣ್ಣಗಾಕಿಬಿಟ್ಟು ಇವಾಗ ತೆಗೆದಿದ್ದೀನಿ. ಇವಾಗ ಗೋರಿಕಾಯಿ ಕೂಡ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ. 2 ವಿಷಲ್ ಆದರೆ ಸಾಕು. ನೆಕ್ಸ್ಟು ನಾವು ಹುರಿದಿಟ್ಕೊಂಡಿರುವಂಥ ಮಸಾಲೆ ಎಲ್ಲನೂ ನಾನೊಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಅದ್ರ ಜೊತೆಗೆ ಗೋರಿಕಾಯಿನೂ ಕೂಡ ಸ್ವಲ್ಪ ಸೇರಿಸಿ ರುಬ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಈ ಕಡೆ ಒಂದು ತಪ್ಪಲೆ ಇಟ್ಟಿದ್ದೀನಿ. ಸ್ಟವ್ನ ಆನ್ ಮಾಡಿ ಅದರಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಒಂದು 1/4 ಚಿಟಿಕೆಯಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆನ ಸೇರಿಸಿದ ಮೇಲೆ ಇಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿ ಹಾಕ್ಕೊಂಡ್ಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ನಾನು ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಸಾಲೆನ ಸೇರಿಸಿದ ಮೇಲೆ ಸ್ವಲ್ಪ ಈ ಥರ ಕೈ ಆಡ್ತಾಯಿರಿ. 1-2-3 ಮಿನಿಟ್ಸ್ ಆದಮೇಲೆ ಅದಕ್ಕೆ ನಾವು ಇವಾಗ ನೆಕ್ಸ್ಟು ಜಾರಲ್ಲಿರುವಂಥ ಸ್ವಲ್ಪ ಮಸಾಲೆಗೂ ನೀರು ಹಾಕ್ಬಿಟ್ಟು ಒಂದು ಸಲ ಅಲ್ಲಾಡಿಸಿ ಅದಕ್ಕೇ ಕೂಡ ಮತ್ತೆ ಹಾಕೋಣ. ಇವಾಗ ಮತ್ತೆ ಒಂದು ಸಲ ಕೈ ಆಡ್ಕೊಳ್ಳಿ. ಇದು ನಮಗೆ ದಟ್ಟ ಆಗ್ತಾಯಿದೆ ಅಂತ ಅಂದರೆ ಸಾಂಬಾರು ದಟ್ಟಗಿದೆ ಅಂತ ಹೇಳಿದ್ರೆ ಇವಾಗ ನಾವು ನೋಡಿಕೊಂಡು ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಬೇಕಾಗತ್ತೆ. ನಾನು 1-1.5 ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ. ನೋಡಿ, ಇವಾಗ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಬೇಯಬೇಕಾದ್ರೆ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಬೇಯಿಸಿದ್ದೆ ಗೋರಿಕಾಯಿನ. ಇವಾಗ 1 ಸ್ಪೂನನ್ನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿ ಹಾಕ್ಕೊಬೋದು ನಾವು, ಟೇಸ್ಟ್ ನೋಡಿ. ಇವಾಗ ಸಾಂಬಾರು ಅದಕ್ಕಿದೆ. ಇವಾಗ ಅದು ಕುದಿ ಬರಲಿ. ನೋಡಿ, ಇವಾಗ ಕುದಿ ಬರೋಕ್ಕೆ ಶುರುವಾಯಿತು. ಒಂದು 5-10 ಮಿನಿಟ್ಸಲ್ಲೆಲ್ಲ ಬೇಗ ರೆಡಿ ಆಗುತ್ತೆ. ನೋಡಿ, ಇವಾಗ ಕುದಿ ಬರ್ತಾಯಿದೆ ಸಾಂಬಾರು. ಇವಾಗ ಒಂದು ಸಲ ಈ ಥರ ಸೌಟಲ್ಲಿ ಕೈ ಆಡಿಸಿರಾಯಿತು. ಮತ್ತು ಕುದಿ ಬಂದು ಚೆನ್ನಾಗಿ ಒಂದು 5-10 ನಿಮಿಷದೊಳಗಡೆ ಸಾಂಬಾರು ನಮಗೆ ರೆಡಿ ಆಗುತ್ತೆ. ನೋಡಿ, ಇವಾಗ ಸಾಂಬಾರು ರೆಡಿ ಆಯಿತು. ನಾನು ಅನ್ನ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಬೋದು. ಆ ಗೋರಿಕಾಯಿನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಸಿಯಾಗಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಕಾಯಿ ಹಾಕೋದ್ರಿಂದ ಒಗ್ಗರಣೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆ ಪಲ್ಯನೂ ಕೂಡ ನೋಡಿ, ಸಾಂಬಾರು ಮತ್ತು ಪಲ್ಯ ಅನ್ನದ ಜೊತೆ ನೀವು ಮುದ್ದೆ ಜೊತೆನೂ ಕೂಡ ಸರ್ವ್ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಈಸಿ ಮೆಥಡಲ್ಲಿ ಮಾಡ್ಕೊಬೋದು. ಆ್ಯಂಡ್ ತುಂಬ ಹೆಲ್ತಿಯಾಗಿರುವಂತಹ ಸಾಂಬಾರು ರೆಸಿಪಿ. ನೋಡಿ, ನಾನಿವಾಗ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಸ್ಟಾರ್ಟ್ ಮಾಡಿರುವಂಥ ಈ ಕುಕ್ಕಿಂಗ್ ವಿಡಿಯೋಸ್ನ ನೀವು ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಮ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಡಿಫ್ರೆಂಟ್ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ.